ಅಂತಿಮವಾಗಿ ಕೊಡ್ತಾರೆ ಅಂತ ಸುದ್ದಿ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಅದೇ ಇಡೀ ರಾಜ್ಯ ತುಂಬ ಚರ್ಚೆ ಆಗ್ತಾ ಇದೆ. ಸೊ ನಾವು ಅದಕ್ಕೆ ಮಾನಸಿಕವಾಗಿ ನಾವು ಕೂಡ ಸಿದ್ಧತೆ ಕೊಡಬಹುದು, ಕೊಟ್ಟರೆ ಏನು ಮಾಡಬೇಕಂತ. ಸೊ ಈಗ ನಮ್ಮ ಮುಂದಿರೋದು ಕಾನೂನು ಹೋರಾಟ. ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಸಾರಿ. ಒಂದು ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಏನು ಮಾಡಬೇಕಂತ ಅದ್ರ ಬಗ್ಗೆ ಒಂದು ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ, ಮಾಡ್ತಾಯಿದ್ವಿ. ಸೊ ಇನ್ನು ಮಿಕ್ಕಿದೆ ಕಾದು ನೋಡೋಣ. ಯಾಕೆ ಇವತ್ತು ಒಂದು ದಿವಸಕ್ಕೆ ಏನು ಆಗೋಲ್ಲ. ಅದು ಕೊಟ್ಟ ತಕ್ಷಣ ಯಾವುದೇ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಇನ್ನೂ ಅವ್ರ ಮ್ಯಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು. ಎನ್ಕ್ವೈರಿ ಅಥಾರಿಟಿ ಅದೇನರ ಅವ್ರ ಮ್ಯಾಗ ಆರೋಪ ಸಾಬೀತಾತ ಅಂತ ಹೇಳಿದ್ಮ್ಯಾಗ ಅದು 2ನೇ ಸ್ಟೇಜ್. ಅದು ಏನಿಲ್ಲ. ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ 25 ಜನ ಮಂತ್ರಿ, 75ರಲ್ಲಿ ಹೆಚ್ಚು ಕಮ್ಮಿ 25 ಜನದ ಮೇಲೆ ಕೇಸ್ ಇದೆ, FIR ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ. ಅವರು ಮಂತ್ರಿ ಆಗಿದ್ದಾರೆ. ಮತ್ತು ಎಲ್ಲ ಸ್ಟೇಟ್ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದ್ದಾವೆ, ಅವರು ಕೂಡ ಮುಂದುವರಿತಿದ್ದಾರೆ. ಸೊ ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇವತ್ತಿಂದಲ್ಲ, ಹಿಂದೂ ಕೂಡ ಹಂಗೆ ಇದ್ದೆ, ಇವತ್ತಿದೆ, ನಡೀತಾನೆ ಇದೆ. ಆದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರಲ್ಲ ಅದ್ರ ಬಗ್ಗೆ. ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ, ಮಾಡ್ತಿದ್ದಾರೆ ಅಂತ. ಸೊ ಹೀಗಾಗಿ ನಾವು ರಾಜಕೀಯ ಪಾರ್ಟಿಕಲನ್ನು ಎದುರಿಸಬೇಕಾಗಿದೆ. ಮತ್ತು ರಾಜೀನಾಮೆ ಕೊಡೋದು ಅವಶ್ಯಕತೆ ಪ್ರಶ್ನೆ ಬರ್ತದೆ. ಕುಮಾರಸ್ವಾಮಿ ಅವರು ಎಲ್ಲ ವಿರುದ್ಧ ಆರೋಪ ಕೇಳಿ ಬಂದಾಗ ಅವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರಲಿಲ್ಲ. ಹೌದು, ಅಲ್ಲೇ ಪೆಂಡಿಂಗ್ ಇದೆ, ಅವ್ರ ರಾಜ್ಯ ಭವನದಲ್ಲೇ ಪೆಂಡಿಂಗ್ ಇದೆ. ಸೊ ಕೊಟ್ಟಿದ್ದಾರೆ. ಇದು ರಾಜಕೀಯವಾಗಿ ನೋಡಬೇಕಾಗುತ್ತೆ ಭಾಳ. ಇದಕ್ಕೆ ಮಾತು ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ. ಅದು ಭೂಮಿಯನ್ನು ಬಿಟ್ಟು ಕೊಟ್ಟಿದ್ರು, ಅವರು ಸ್ವಂತ ಸಹಿ ಮಾಡಿದ್ರು ಅವರು. ಸೊ ಅದಕ್ಕೂ ಈ ಕೇಸ್ಗೆ ಅಂದರೆ ಈಗ ಒಂದು ಕೇಸಾರೆ ಒಂದೇ ರೀತಿ ಇರೋಲ್ಲ, ಬೇರೆ ಬೇರೆ ಇರ್ತೈತೆ. ಸೊ ಈ ಕೇಸ್ ಬೇರೆ, ಇದು ಇನ್ನೂ ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು. ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು. ಹೀಗಾಗಿ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು. ಇಲ್ಲಿ ಇನ್ನೂ ಸ್ಟಾರ್ಟ್ ಇದು, ಏದಿಂದ ಸ್ಟಾರ್ಟ್. ಜಡ್ಡಿಗೆ ಬಂದಾಗ ಅದು ನೀವು ಹೇಳುವಂಥದ್ದು ಆವಾಗ ಅಪ್ಲೈ ಆಗಿದೆ. ಜಡ್ಡಿಗೆ ಬರಬೇಕು. ಅದು ಬಿಜೆಪಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿದೆ ಸರ್. ಖಂಡಿತ ಮಾಡಿದೆ. ಯಾಕೆಂದರೆ ಅವರು BJP ಅವರನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ರು. ಸೊ ಈ ದೇಶದಲ್ಲಿ ಯಾರ್ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ. ಹೀಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ಎಲ್ಲ ನಾವೆಲ್ಲ ಗಟ್ಟಿಯಾಗಿ ಅವ್ರ ಜೊತೆ ಇದ್ದೀವಿ. ಇಡೀ ಪಕ್ಷ ಅವ್ರ ಜೊತೆ ಇಲ್ಲೆಲ್ಲ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಅವರು ಇದ್ದಾಗ ಅದು ಪ್ರಶ್ನೆ ಬರೋದಿಲ್ಲ. ಈಗೆಲ್ಲ ಮತ್ತೆ 2 ಸೀಟಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಸೀಟ್ ಇದೆ, ಒಂದರಲ್ಲಿ ಸಿದ್ದರಾಮಯ್ಯ ಅವರು ಇರ್ತಾರೆ. ನಾವು ಆಗೋ ಪ್ರಶ್ನೆ ಬರೋದಿಲ್ಲ, ಬೇರೆಯವ್ರು ಯಾರು ಆಗೋ ಪ್ರಶ್ನೆ ಇಲ್ಲ. ಇಲ್ಲ ನೋಡಿ, ಆ ವಿಷಯ ಬಂದಾಗ ಜಗಳಾಟ ಬೇರೆ. ಈಗೂ ಪಕ್ಷ ಒಬ್ಬ ನಮ್ಮ ಲೀಡ್ರು ಕಷ್ಟದಲ್ಲಿದ್ದಾಗ ಅದು ಎಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ. ಸರ್, ರಾಜ್ಯಪಾಲರ ನಡೆ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ. ನಡೀತಾ ಇದೆ. ಈಗಾಗಲೇ ಮುಂಚೆನೂ ಮಾಡಿದ್ದಾರೆ, ಈಗೂ ನಡೀತದೆ, ಮುಂದೂ ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ. ಇಲ್ಲ ಅವ್ರ್ಯಾಕೆ ಕೊಡಬೇಕು? ಅದೇನು ಪಬ್ಲಿಕ್ ಡಾಕ್ಯುಮೆಂಟ್. 10 ರೂಪಾಯಿ ಕೊಟ್ಟರೆ ಬಿಡೋದು ಎಲ್ಲ ಅಧಿಕಾರಿಗಳ ಮಾಹಿತಿ ಹಾಕ ಮೇಲೆ ಕೊಡ್ತಾರೆ. ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕಾಗೋಲ್ಲ. ಅವ್ರು ಕೂಡ ಆರೋಪ ಬಂದಿದೆ, ನಾವು ಅದನ್ನ ಸಮರ್ಥವಾಗಿ ಎದುರಿಸ್ಬೇಕಷ್ಟೇ. CM ಚೇಂಜ್ ಆದ್ರೆ ನಾವು ಮಂತ್ರಿ ಆಗ್ಬೋದು ಅಂತ ಹೇಳಿ ಕೆಲವು ಜನ ಇಲ್ಲ ಅದು ಮುಂದೆ ಅದು ಪ್ರಶ್ನೆ ಬರೋದಿಲ್ಲ. ಈಗ ಬೇರೆಯವ್ರು ಆಗೋದು ಪ್ರಶ್ನೆ ಇಲ್ಲ. ಮಾತುಗೂ ಅನಾವಶ್ಯಕ. ಸಿದ್ದರಾಮಯ್ಯ ಇರ್ತಾರೆ. ಸರಿ, ಕ್ಯಾಬಿನೆಟ್ ಮೀಟಿಂಗ್ ಕರೆದ ನೋಡೋಣ ಏನು ಚರ್ಚೆ ಮಾಡ್ತಾರೆ. ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕಾಗಲ್ಲ. ಈಗ ಬೆಳಗ್ಗೆ ಕರೆದಿದ್ದಾರೆ, ಭಾಳ ಜನ ಹೋಗ್ಲಿಕ್ಕಾಗೋಲ್ಲ. ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ. ಸೊ ಏನಿದ್ರು ಕೂಡ ಅದು ಅವ್ರ ರಾಜೀನಾಮೆ ಪ್ರಶ್ನೆ ಇಲ್ಲ. ಸರ್ಕಾರ ಸಿದ್ದರಾಮಯ್ಯ 100% ನಡೆದಿದೆ. 100% ನಡೆದಿದೆ.